ರೀಲ್ ಬೆತ್ತನಗೆರೆ ವರ್ಸಸ್ ರಿಯಲ್ ಬೆತ್ತನಗೆರೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಅವ್ರು ನಿಮಗೆ ಮುಖನೂ ತೋರ್ಸಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಮ ಮಗನೇ ಆಗಬೇಕಾಗಿರುವಂತಹ ಮೋಹನ್ ಗೌಡ ಅವರು. ನೀವು ಈ ಸಿನಿಮಾಗಂತೂ ಅದು ಹೇಗೆ ನಿಮ್ಮನ್ನು ಕೇಳಿಲ್ಲ ಅಂತ ಅನ್ಸುತ್ತೆ. ಇವರು ನೇರವಾಗಿ ಇವ್ರು ಮಾತಾಡ್ತಾ ಇರೋದು ನೋಡಿದ್ರೆ ಅಲ್ವಾ? ನಿಮ್ಮನ್ನು ಕೇಳೋದು ಬೇಡ, ಅವರು ನಾವು ಪರ್ಮಿಷನ್ ಕೊಡೋದು ಬೇಡ, ಈ ಫಿಲಮ್ ಮಾಡೋದೇ ಬೇಡ. ಅಲ್ಲ, ನಿಮ್ಮ ಮಗನೇ ಅನ್ನುವಾಗ ಬ್ಯಾಡಿ ಮೇಡಮ್ ಅವ್ರೆ, ಅವೆಲ್ಲ ಸುಮ್ಮನೆ. ನಿಮ್ಮ ಮಗ ಅಲ್ಲ ಅವರು. ನೀವು ಏನಂತ ಹೇಳ್ತೀರಾ ಮೋಹನ್ ಗೌಡ ಅವರಿಗೆ? ನಿಮ್ಮ ಮಗ ಅಲ್ವಾ ಹಾಗಿದ್ರೆ? ಅವಾಗ ಆಗಿದ್ರು ಆ ಮಗನೇನೆ, ಇವಾಗ ಅಲ್ಲ. ನಮಗೂ ಅವ್ರಿಗೂ ಸಂಬಂಧ ಇಲ್ಲ. ನಿಮಗೂ ಅವ್ರಿಗೆ ಸಂಬಂಧ ಇಲ್ಲ. ಯಾವಾಗ ಆಗಿದ್ರು ಅಂತೀರಾ? ಹಿಂದೆ ಇತ್ತು ಚಿಕ್ಕ ಮಕ್ಕಳಲ್ಲಿ, ಇವಾಗ ದೊಡ್ಡವರಾದ್ರು ಬೇಕಾದಷ್ಟು ನಮಗೂ ಅನಾಹುತ ಆಗದೆ. ಜನಗಳು ಸಂಘ ಸೇರಿ ಜನಗಳು ಮಾತು ಕೇಳಿದ್ರೆ ಹೊರ್ತು ನಮ್ಮ ಮಾನ ಮರ್ಯಾದೆ ಇದು ನಮ್ಮ ಜಾತಿ ಇದಕ್ಕೆ ಅವರು ಇದಾಗಲಿಲ್ಲ. ಫಿಲಮ್ ಮಾತ್ರ ತೆಗಿಯೋದು ಬೇಡ. ಅವ್ರು ಏನನ ಮಾಡ್ಕೊಂಡು ನಮ್ಮ ಬೆತ್ತಂಗೆರೆ ವಿಷಯನೂ ಬೇಡ ಅವ್ರಿಗೆ, ನನ್ನ ಮಗನ ಬಗ್ಗೆನೂ ಬೇಡ. ಇದನ್ನ ಮಾತ್ರ ಸ್ಟಾಪ್ ಮಾಡಬೇಕು. ಈಗ ನೀವು ಇವತ್ತು ಹೈಕೋರ್ಟ್ಗೂ ಕೂಡ ಹೋಗಿ ಬಂದಿದ್ದೀರಾ ಹೈಕೋರ್ಟ್ಗೆ. ಏನು ಪ್ರಾಸೆಸ್ ಆಗಿದೆ ಅಂತ ಹೇಳ್ಬಿಟ್ಟು ಕೇಸ್ ಫೈಲ್ ಮಾಡಿದ್ರಾ? ಏನಾಗಿದೆ ಈಗ? ಇವಾಗ ಮಾಡ್ತೀನಿ ಮೇಡಮ್. ಈಗ ಮಾಡ್ತಾ ಇದ್ದೀವಿ. ನಿಮ್ಮ ಹತ್ರ ನಾವು ಪರ್ಮಿಷನ್ ತಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಪರ್ಮಿಷನ್ ತಗೊಂಡು ಹೋಗೋಣ ಅಂತ ಕೊಡಿ ನೀವು, ಅಷ್ಟೇ ನಿಮ್ಮ ಸಹಕಾರ ನಂಗೆ ಬೇಕಾಗಿರೋದು. ಓಕೆ, ಯಾಕೆ ಬೇಡ ಅನ್ನೋದು? ಬೇಡಿ ಮೇಡಮ್, ಸಾಕು. ಪ್ರತಿಯೊಂದು ನೋಡೋರೆ ನನ್ನ ಮಗನ ಬಗ್ಗೆ. ಒಳ್ಳೆತನ ಮಾಡೋನ ಕೆಟ್ಟತನ ಮಾಡೋನ ಎಲ್ಲರಿಗೂ ಗೊತ್ತೈತೆ. ಇವ್ರು ಫಿಲಮ್ ತೆಗೆದು ತೋರಿಸ್ಬೇಕಾಗಿಲ್ಲ. ಊರಲ್ಲಿ ಹೆಣ್ಮಕ್ಳುಗಳ್ನ ಬೇರೆ ಯಾರೂ ಬಂದು ತಗೊಂಡೋಗಲ್ಲ. ನಮ್ಮೂರಿಗೂ ಯಾರು ನಂಟರು ನಿಷ್ಠರುಗಳು ಬರಲ್ಲ. ಹೆಣ್ಮಕ್ಳುಗಳು ನೋಯ್ತವೆ. ಫಿಲಮ್ ತೆಗಿಕೊಡು ಅಷ್ಟೇ ನಾವು ಕೇಳ್ಕೊಂಡು. ಓಕೆ, ಅಲ್ಲ ನಿಮ್ಮ ಮಗನೇ ಮಾಡ್ತಿರೋದ್ರಿಂದ ಸಂಬಂಧ ಇಲ್ಲ ಮೇಡಮ್ ಅವರೇ. ಸಂಬಂಧ ಇಲ್ಲ. ಓಕೆ, ಮೋಹನ್ ಅವರೇ ಏನ್ ಹೇಳ್ತೀರಾ? ನಿಮ್ಗೂ ಅವ್ರಿಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತಿದ್ದಾರೆ. ನೀವು ನೋಡಿದ್ರೆ ನಮ್ಮ ತಾಯಿ ಅಂತ ಎಲ್ಲ ಹೇಳ್ತಿದ್ದೀರಾ. ಮೇಡಮ್ ಅವರೇ, ನಮ್ಮ ತಾಯಿಯವರು ಅವ್ರು ಏನ್ ಹೇಳಿದ್ರು ನಮಗೆ ಸಂತೋಷ, ಭಾಗ್ಯ. ಅರ್ಥ ಆಯ್ತಾ? 1000 ದೇವ್ರು ನೋಡೋದಕ್ಕಿಂತ ಹೆಚ್ಚು ತಾಯಿ ನೋಡು ಅಂತ ಹೇಳ್ತಾರೆ. ಮನೆಯೊಳಗೆ ನಾವು ನೋಡ್ತೀವಿ. ನಾವು ನೋಡಿದಕ್ಕೆ ನಾನು ಹಿಂಗಿರೋದು ಅವ್ರಿಗೂ ಕೂಡ ಗೊತ್ತು, ನಮ್ ದೊಡ್ಡಮ್ಮ ಅವ್ರಿಗೂ ಗೊತ್ತು. ನಾನು ಎಂತ ಹುಡುಗ, ನಾನೇನು ಅಂತೇಳಿ ನಮ್ ದೊಡ್ಡಮ್ಮ ಕರೆಕ್ಟ್ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಇಬ್ರು ಮಕ್ಳು, ಒಬ್ಬ ಅವ್ನ್ ಸೀನಾ ಶಂಕರ ಇರ್ಬೋದು, ಬಟ್ ಅವ್ರಿಬ್ಬರಿಗಿನ ನಂದೇನು ಅಂತ ಅವ್ರಿಗೆ ಆತ್ಮಸಾಕ್ಷಿ ಒಳಗೆ ಅವ್ರಿಗೆ ಗೊತ್ತಿದೆ ನನ್ನ ಬಗ್ಗೆ. ಅವ್ನ್ ಎಂತಾನು ಏನು ಮಾದಿ ಎಂತಾನು ಅಂತ ಹೇಳಿ ಅವ್ರಿಗೆ ಗೊತ್ತಿದೆ. ಇರ್ಲಿ ಪಾಪ, ಅವ್ರೇನೋ ಈಗ ಅವ್ರಿಗೆ ತುಂಬಾ ನೋವಲ್ಲಿದ್ದಾರೆ. ಅವರು ನಾವೇನು ಮಾತಾಡೋದು ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡಲ್ಲ ಅಂತಿದಾರಲ್ಲ, ಹೈಕೋರ್ಟ್ಗೂ ಕೂಡ ಇವತ್ತು ಹೋಗಿ ಬಂದಿದ್ದಾರೆ. ಅಮ್ಮ ಇರ್ಲಿ ಬಿಡಿ ಅಮ್ಮ. ಅಯ್ಯೋ ನೋಡಿ ಅಮ್ಮ, ಯಾರು ಅಷ್ಟೇನೆ ವಿಷ ಹಾಕಲ್ಲ. ತಾಯಿದಿರಿ ಯಾವ್ದು ಎಲ್ಲಿ ವಿಷ ಹಾಕಲ್ಲ. ನೋಡಿ, ರಾಮ ಲಕ್ಷ್ಮಣಂಗೆನೆ ಎಂತ ರಾಮಂಗೆ ಕೂಡ ಲಕ್ಷ್ಮಣ ಹೇಳಿನಂತೆ, ಅಣ್ಣ ನಿನ್ ಮೇಲೆ ಯುದ್ಧ ಮಾಡ್ಬೇಕು ನಾನು ಅನ್ನಂತೆ. ಲಕ್ಷ್ಮಣ ಹಂಗಂದಾಗ ರಾಮಂಗೆ ಶಾಕ್ ಆಯ್ತಂತೆ. ರಾಮ ಹೇಳಿನಂತೆ, 1 ನಿಮಿಷ ಇರು ಬಾ, 1-2 ಹೆಜ್ಜೆ ಮುಂದೆ ಅಂದಂತೆ. ಅಂದ್ರೆ ಬಟ್ ಅದು ರಣರಂಗ ಭೂಮಿ ಆಗಿತ್ತು ಅದು. ಅವಾಗ ಯುದ್ಧ ಮಾಡಿದ್ರೆ ರಾಮನೇ ಕೂಡ ಸೋಲುವಂತ ಚಾನ್ಸಸ್ ಇತ್ತು. ಸೊ ಆತರ ಇದೆ ಅಮ್ಮ ನಮ್ಮ ಪರಿಸ್ಥಿತಿಗಳು. ಸೊ ನಮ್ ದೊಡ್ಡಮ್ಮಂಗೆ ಗೊತ್ತಿದೆ ನಾನು ಸಿನಿಮಾ ಮಾಡ್ತಿದ್ದೆ ಅಂತ. ಮೊದ್ಲು ಪೂಜೆ ಮಾಡೋದಾಗ ಸಿನಿಮಾ ಮಾಡ್ತಾವ್ರಂತೆ ಅಂತ ಕೇಳಿದ್ರು. ಅವಾಗ ಆಯ್ತು ಇರ್ಲಿ ಬಿಡಿ, ಯಾರೋ ಮಾಡ್ಕೊಂಡೇನೋ ಅನ್ನೋ ತರ ಕಂದಿದ್ರು. ಇಲ್ಲಿ ನಾನು ಕೂಡ ನಮ್ ತಂಗಿಯವರ ಈಗ ಲಕ್ಷ್ಮಮ್ಮ ಅವ್ರ ಹತ್ರ ನೀವು ಪರ್ಮಿಷನ್ ತಗೊಳ್ಳಿಕ್ ಬೇರೆ ಯಾರನ್ನ ಕಳ್ಸಿದ್ರಿ ಅನ್ನೋಂತ ಮಾತು ಕೂಡ ಹೇಳಿದ್ರು ಲಕ್ಷ್ಮಮ್ಮ ಅವರು. 1 ಲಕ್ಷ ರೂಪಾಯಿಯನ್ನ ಕೊಟ್ಟು ಒಪ್ಕೊಳ್ಳಿ, ಸೈನ್ ಮಾಡಿ ಅಂತ ಕೇಳಿದ್ರಿ ಅಂತ. ಅದು ನಿಮ್ಮ ಚಿತ್ರತಂಡವೇನಾ ಅಥವಾ ಬೇರೆ ಯಾರಾದ್ರೂ ಹೋಗಿದ್ರಾ? ಇದಕ್ಕೆ ಮುಂಚೆ ಕೂಡ ಇನ್ನೊಂದು ಸಿನಿಮಾ ಇದೇ ಹೆಸರಲ್ಲಿ, ಬೆತ್ತನಗೆರೆ ಒಂದು ಸೀನನ ಒಂದು ಸಿನಿಮಾವನ್ನೇ ಬೇರೆ ಒಂದು ಟೈಟಲ್ ನಲ್ಲಿ ಒಂದು ಸಿನಿಮಾ ಮಾಡ್ಬೇಕು ಅನ್ನೋಂತ ಒಂದು ಪ್ಲಾನ್ ನಡೆದಿತ್ತು ಅಂತ ಹೇಳ್ಬಿಟ್ಟು, ತನುಷ್ ಅನ್ನೋ ಒಬ್ಬ ಹೀರೋ ಈ ಸಿನಿಮಾದಲ್ಲಿ ಹೀರೋ ಆಗ್ತಾ ಇದ್ದ ಅನ್ಬಿಟ್ಟು. ಹೌದಾ? ಹೌದು, ಅದೇನೋ ನನಗೆ ಸರಿಯಾಗಿ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ರಕ್ತಮಂಗಲ ಅನ್ನೋ ಹೆಸರಲ್ಲಿ ಏನೋ ಒಂದು ಸಿನಿಮಾ ಬರ್ತಿತ್ತು ಅಂತ ಹೇಳ್ಬಿಟ್ಟು ಕೇಳ್ಪಟ್ವಿ. ಇಲ್ಲ, ಅದ್ರ ಬಗ್ಗೆ ಅನೌನ್ಸ್ ಮಾಡಿದ್ರು. 2-3 ಬಂದಿತ್ತು ಟೈಟ್ಲು. ಇಲ್ಲ, ಇದು ಒಂದೇ ಕೊಟ್ಟಿರೋದು, ಅವೆರಡಕ್ಕೆ ಕ್ಯಾನ್ಸಲ್ ಮಾಡಿ. ಓಕೆ, ಅದು ನೀವು ಕುಟುಂಬದಿಂದಾನೇ ಬಂದಿರೋದ್ರಿಂದ, ಅವರ ಸಂಬಂಧಿಕರೇ ಆಗಿರೋದ್ರಿಂದ ಬಹುಶಃ ಚೇಂಬರ್ ಕೊಟ್ಬಿಟ್ರು ಅನ್ಸುತ್ತೆ ಆ ಟೈಟಲ್ನ. ಸಾಮಾನ್ಯವಾಗಿ ಈ ತರದ್ದು ರಿಯಲ್ ಸ್ಟೋರಿ ಇದ್ದಾಗ ಅಲ್ವಾ? ಹೌದು. ನಿಮ್ಮ ಒಂದು ವಿಷಯದಲ್ಲಿ ನೀವು ಚೇಂಬರ್ನ ಹೇಗೆ ಮನವೊಲಿಸಿದ್ರಿ ಈ ಟೈಟಲ್ ತಗೊಳ್ಳಿಕ್ಕೆ? ಈಸಿಯಾಗಿ ಸಿಗ್ತಾ ನಿಮಗೆ ಬೆತ್ತನಗೆರೆ ಟೈಟಲ್? ಇಲ್ಲಮ್ಮ, ಅವರು ಏನ್ ಸಿನಿಮಾ ಚೇಂಬರ್ ರೂಲ್ಸ್ ಏನಿದೆ, ಪ್ರೊಡ್ಯೂಸರ್ ಏನಿದೆ ಅದೆಲ್ಲ ಕೇಳಿರು. ಬಟ್ ಆದ್ರೂ ಕೂಡ ನಮ್ ತಂಗಿಯವರು, ಈಗ ಏನು ನಮ್ ತಂಗಿ ಲಾಸ್ಟ್ ತಂಗಿ ಒಬ್ಳಿದ್ದಾರೆ, ಅವ್ರ ಮಗಳೇ ಶಕುಂತಲಾ ಅಂತ ಹೇಳಿ, ಅವಳ ಹತ್ರ ಹೋಗಿ ಹಿಂಗಿಂಗ್ ಕಣೆ, ಹಿಂಗೆ ಮಾಡ್ತೀನಿ ಕಣೆ, ಹಿಂಗಿಂಗೆ ಅಂತಂದ್ರೆ ಓಕೆ ಬಿಡು, ಅವಳು ಅಮ್ಮ ಕೇಳಲ್ಲ. ಅವರು ಸರಿ ನಾನು ಸೈನ್ ಹಾಕೊಡ್ತೀನಿ ಅಂತ ಆ ಹುಡುಗಿನೂ ಸೈನ್ ಹಾಕೊಟ್ಟಿದ್ದಾರೆ, ನನ್ನ ತಂಗಿನೂ ಸೈನ್ ಹಾಕೊಟ್ಟಿದ್ದಾರೆ. ನಿಮ್ಮ ಮಗಳು ಸೈನ್ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರ ತಂಗಿ. ಓಕೆ, ನಿಮ್ಮ ಮಗಳಲ್ಲ, ಬೆತ್ತನಗೆರೆ ಸೀನನ ಸ್ವಂತ ತಂಗಿ ಅಲ್ಲ. ಸ್ವಂತ ತಂಗಿಯವರಮ್ಮ. ಸ್ವಂತ ತಂಗಿನ? ಯಾರು ಅವರ ಹೆಸರೇನು? ಶಕುಂತಲಾ ಅಂತ ಹೇಳಿ. ಶಕುಂತಲಾ ಅಂತ. ಶಕುಂತಲಾ ನಿಮ್ಮ ಮಗಳ ಅಲ್ವಾ? ಕೊಟ್ಟಿಲ್ಲ ಬಿಡಿ, ಕೊಟ್ಟಿಲ್ಲ, ಸೈನ್ ಕೊಟ್ಟಿಲ್ಲ, ಸೈನ್ ಹಾಕಿಲ್ಲ ಅಂತಿದ್ದೀರಾ? ಅವ್ರು ನನಗಿನ್ನ ಸ್ಟ್ರಿಕ್ಟು, ಅವರು ಹಾಕಲ್ಲ. ಸುಳ್ಳು ಅಂತಿದ್ದಾರೆ ಮೋಹನ್ ಅವರೇ. ಅವ್ರು ಹಾಕಲ್ಲ ಅಂತಿದ್ದಾರೆ, ಕೇಳಿಸ್ಕೊಂಡಿದ್ದೀರಾ ಅನ್ಸುತ್ತೆ ಮೋಹನ್ ಅವರು. ಮೇಡಮ್ ಅವ್ರು ಹಾಕಿಲ್ಲ ಅಂತಾರೆ, ನಾನು ಸಿನಿಮಾನ ನಿಲ್ಸ್ಬಿಡ್ತೀನಿ ಮೇಡಮ್ ಅವ್ರೆ.
ಅವರು ಹಾಕಿದ್ರೂ ಕೂಡ ಅದು ಸುಳ್ಳು ಸಹಿ ಆಗಿರುತ್ತೆ ಅನ್ನೋಂತ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಮೇಡಮ್ ಖಂಡಿತವಾಗ್ಲೂ ಹಾಕಿರಲ್ಲ ಅಂತ. ಮೇಡಮ್ ಅವ್ರು ಪರ್ಮಿಷನ್ ಕೊಡಲ್ಲ ನೋಡಿ, ಕೊಡಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಕೇಳಿಸ್ಕೊಂಡಿದ್ದೀರಾ? ಅವ್ರು ಇದು ಗೊತ್ತಾದ್ರೆ ಇನ್ನೂ ಗಲಾಟೆ ಮಾಡ್ತಾರೆ ಅವ್ರು. ಮೇಡಮ್ ನೋಡಿ ಮೇಡಮ್ ಅವರೇ, ಅದಕ್ಕೆ ನಾನು ಏನಕ್ಕೆ ಅಂತ ಅಂದ್ರೆ ನೋಡಿ ಈ ತರ ಎಲ್ಲ ಬೇಡಿ ಮೇಡಮ್ ಅವರೇ, ಸುಮ್ಮನೆ ಇದು ಚರ್ಚೆ ಜಾಸ್ತಿ ಬೇಡಿ, ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಡಿ. ಒಟ್ನಲ್ಲಿ ನಿಮ್ಮ ಮುಂದಿನ ಒಂದು ಇದು ಏನಮ್ಮ, ಮುಂದಿನ ನೀವು ಏನ್ ತಗೊಳ್ತೀರಾ ನಿರ್ಧಾರನ? ಇಲ್ಲಕ್ಕೆ ನಾವು ಇದಕ್ಕೆ ಬಿಡಲ್ಲ ಮೇಡಮ್ ಅವರೇ. ಸಿನಿಮಾ ಮಾಡಕ್ ಬಿಡಲ್ಲ? ಇಲ್ಲ, ಆಫ್ ಮಾಡ್ಬೇಕು. ಓಕೆ, ಯಾಕೆ ಇದು ಮಾಡಿ ಡೆಡ್ಲಿ ಸೋಮ ಬಂದಿದೆ, ಸುಮಾರು ಏನು ಎಲ್ಲ ಪ್ರತಿಯೊಬ್ರು ನೋಡಿರೋದು. ಇವ್ರು ಫಿಲಮ್ ತೆಗೆದೇನು ತೋರಿಸ್ಬೇಕಾಗಿಲ್ಲ. ನನ್ನ ಮಗ ಒಳ್ಳೇದ್ ಮಾಡೋಣ ಕೆಟ್ಟದ್ ಮಾಡೋಣ ಪ್ರಪಂಚಕ್ಕೆ ಗೊತ್ತೈತೆ. ಅದು ಮುಂದೆ ದಿನಪತಿ ಮೇಲೆ ಅದು ಗೊತ್ತಾಗ್ತದೆ. ಈಗ ಮಾತ್ರ ಫಿಲಮ್ ತೆಗಿಯೋದು ಬೇಡ, ತೆಗಿಬೇಡ. ಓಕೆ, ಈ ಸಿನಿಮಾದ ಹೀರೋ ಅಕ್ಷಯ್ ಅವರು ಕೂಡ ಈಗ ನಮ್ಮ ಜೊತೆಗೆ ಲೈನ್ ಅಲ್ಲಿ ಇದ್ದಾರೆ. ಸೀನನ ಪಾತ್ರವನ್ನ ಮಾಡ್ತಾ ಇರುವಂತ ಹೀರೋ ಅಕ್ಷಯ್ ಅವರು. ಅಕ್ಷಯ್, ನೀವು ಈ ಸಿನಿಮಾ ಬಗ್ಗೆ ಪರ್ಮಿಷನ್ ತಗೊಂಡಿದ್ದಾರೆ ಅವ್ರ ಅಮ್ಮನಿಂದ ಅನ್ನುವಂಥದ್ದು ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ? ಇಲ್ಲ, ನಾನ್ ಮಾಡಿಲ್ಲ. ಡೈರೆಕ್ಟ್ರು ನನ್ ಸ್ಟೋರಿ ಬಂದು ಹೇಳಿದಾಗ ಸೊ ನಾವು ಕತೆಗೆ ಈ ತರ ಫ್ಯಾಮಿಲಿ ಅವರೇ ಮಾಡ್ತಾ ಇರೋದು. ಯಾಕಂದ್ರೆ ಇದು ಸ್ವಲ್ಪ ಕಾಂಟ್ರವರ್ಸಿ, ಅಂದ್ರೆ ಒಂದು ಕುಟುಂಬಕ್ಕೆ ಇನ್ವಾಲ್ವ್ ಸಬ್ಜೆಕ್ಟ್. ಸೊ ನಾವು ಕೇಳೋದಕ್ಕೆ ನೆಸೆಸರಿ ಏನೇನಿದೆ ಡೈರೆಕ್ಟ್ ನೇಚರ್ಸ್ ಆಗ್ಲಿ ಇದೆಲ್ಲ ತೋರಿಸಿದ್ರು ನಮ್ಗೆ. ಎಲ್ಲ ವಿತ್ ಲೀಗಲ್ ಆಗಿ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರೊಡ್ಯೂಸರ್ ಕೂಡ ಲಾಯರ್, ಲಾ ಓದಿದ್ದಾರೆ. ಸೊ ಏನ್ ನೆಸೆಸರಿ ಥಿಂಗ್ಸ್ ಬೇಕು ಅದೆಲ್ಲ ತಗೊಂಡು ಮೂವ್ ಮಾಡಿರೋದ್ರಿಂದ ಸೊ ಆ ಕಾರಣದಿಂದ ನಾವು ಒಪ್ಕೊಂಡ್ವಿ. ಇಲ್ಲ ಅಂತ ಅಂದ್ರೆ ನಮಗೂ ಗೊತ್ತು, ಯಾಕಂದ್ರೆ ಈಗ ಪ್ರೀವಿಯಸ್ ಸಿನಿಮಾ ಒಂದ್ ಮಾಡಿದ್ವಿ, ಅದನ್ನು ಎಷ್ಟು ಎಲ್ಲ ತೊಂದರೆ ಆಯ್ತು. ಆದ್ರೆ ಇಲ್ಲಿ ಲಕ್ಷ್ಮಮ್ಮ ಅವರೇ ಇದ್ದಾರೆ, ಬೆತ್ತನಗೆರೆ ಸೀನನ ತಾಯಿನೇ ಇದ್ದಾರೆ ಇಲ್ಲಿ ನಮ್ ಜೊತೆಗೆ. ಸೀನಾ ಶಂಕರ್ ಅವರ ತಾಯಿನೇ ಲಕ್ಷ್ಮಮ್ಮ ಅವರೇ ಇದ್ದಾರೆ. ಅವರೇ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಸಿನಿಮಾ ಆಗ್ಬಾರ್ದು, ಆಗ್ಲಿಕ್ಕೆ ನಾವು ಬಿಡೋಲ್ಲ ಅನ್ನೋಂತ ಮಾತನ್ನ ಹೇಳ್ತಿದ್ದಾರೆ. ಕೇವಲ ಬರೀ ಅವ್ರು ಹೇಳ್ತಾರ ತರ ಅವ್ರ ಪಾತ್ರ ಆಗ್ಲಿ ಬರೀ ಅದೊಂದೇನೆ ಸಿನಿಮಾ ಪೂರ್ತಿ ತೆಗ್ದಿಲ್ಲ ಮೇಡಮ್. ಸಿನಿಮಾ ಪೂರ್ತಿ ಅಂದ್ರೆ ಬೇರೆ ಸ್ಟೋರಿ ಕೂಡ ಇದೆ. ಸೊ ಕೆಲವೊಂದು ಅಂಶಗಳು ಬಂದು ಹೋಗೋದು ಅದೇನಿದೆ ಅದು ಡೈರೆಕ್ಟರ್ ಕಾನ್ಸೆಪ್ಟ್. ನಮಗ್ ಸ್ಟೋರಿ ಹೇಳಿದಾಗ ಓಕೆ, ಒಂದು ಕರೆಕ್ಟ್ ಒಂದು, ಯಾಕಂದ್ರೆ ಬರೀ ಆ ತರದ್ದೇ ಆದ ಅಂಶಗಳಿಲ್ಲ, ತುಂಬಾ ಸೂಕ್ತವಾದ ಅಂಶಗಳು ಕೂಡ ಇದೆ. ಯಾಕಂದ್ರೆ ಕೆಲವೊಂದ್ಸತಿ ಸೀನ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಕಣ್ಣಲ್ಲಿ ಕಣ್ಣೀರು ನೋಡ್ಬಿಟ್ಟಿದೀನಿ ನಾನು. ಮಾತಾಡಿ ಅಕ್ಷಯ್, ಅಮ್ಮನ ಜೊತೆ ಮಾತಾಡಿ. ಲಕ್ಷ್ಮಮ್ಮ ಅವರು ಇದ್ದಾರೆ ಇಲ್ಲಿ, ಸೀನನ ತಾಯಿಯವರು ಇದ್ದಾರೆ, ಅವ್ರ ಜೊತೆ ಮಾತಾಡಿ. ನೀವು ಮಾತಾಡ್ಬೇಕಾಗಿಲ್ಲ ಬಿಡಿ ಮೇಡಮ್ ಅವರೇ, ಮಾತಾಡ್ಬೇಕಾಗಿಲ್ಲ ಬಿಡಿ. ನಾನು ಮಾತಾಡಲ್ಲ ಬಿಡಿ, ಯಾರ್ದೇ ಅಲ್ಲ ಕೇಳಿ. ನೀವು ಏನೇ ಆಗ್ಲಿ ಬೇಡಿ, ಸುಮ್ನಿರಿ, ಏನು ಬೇಡಿ, ಸುಮ್ನಿರಿ. ಅಕ್ಷಯ್, ಎಷ್ಟು ದಿವಸ ಶೂಟಿಂಗ್ ಆಗಿದೆ ಸರ್? ಸಿನಿಮಾ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ಬಿಟ್ಟಿದೆ, ಕೇವಲ ಬರೀ ಹಾಡಿನ ಚಿತ್ರೀಕರಣ ಬಾಕಿ ಇದೆ ಅಷ್ಟೇ. ಅಕ್ಷಯ್, ನೀವು ಒಂದು ಕೆಲಸ ಮಾಡಬೇಕು. ಮೋಹನ್ ಇರ್ಬೋದು, ಬಹುಶಃ ನೀವು ಡೈರೆಕ್ಟ್ ಇವರೆಲ್ಲ ಮೂವರು ಕೂತ್ಕೊಂಡು ಅವ್ರ ತಾಯಿ ಹತ್ರ ಹೋಗಿ ಕೂತ್ಕೊಂಡು ಸಮಾಧಾನ ಪಡಿಸಿ, ಅವರು ಹೈಕೋರ್ಟ್ಗೆ ಹೋಗ್ತಿಂತ ಕೂತಿದ್ದಾರೆ, ದಯವಿಟ್ಟು ಪಿಕ್ಚರ್ ಮುಗಿಸ್ಮೇಲೆ ಇದಾಗಬಾರ್ದು, ಏನೋ ಫಸ್ಟೇ ಎಲ್ಲ ಮಾಡಬೇಕಾಗಿತ್ತು. ಆದರೂ ಇವಾಗ ನೀವು ಮಾಡಿದ್ದೀರಾ. ದಯವಿಟ್ಟು ಅವ್ರು ನಾಳೆನೇ ಹೋಗಿ, ಇವತ್ತು ಸಾಯಂಕಾಲ ಹೋಗ್ತಿರೋ ನಾಳೆ ಹೋಗ್ತಿರೋ, ಇದಕ್ಕೆ ಒಂದು ಇದು ಕಾಣಿಸಿ. ಯಾಕಂದರೆ ಪಿಕ್ಚರ್ ಮುಗ್ದೋಗಿದ ಮೇಲೆ ತಪ್ಪಾಗುತ್ತೆ. ಆ ಅಮ್ಮ ಬಂದು ಇಲ್ಲಿ ಬಂದು ಪಾಪ ಕೋರ್ಟ್ಗೆ ಹೋಗೋದು, ಈ ಏಜಲ್ಲಿ ಅವರೇ ಹೇಳ್ತಾರೆ ಮಾನಸಿಕವಾಗಿ ನೊಂದಿದ್ದೀವಿ, ತಿರ್ಗಾ ಬೇಡ ಅಂತ. ಅದಕ್ಕೆ ಆ ಅಮ್ಮನಿಗೆ ತೊಂದರೆ ಕೊಡ್ತೀರಾ, ಹೋಗಿ ದಯವಿಟ್ಟು ಒಂದು ಏನೋ ಮಾತಾಡಿ ಒಂದು 1000 ಇತ್ತು ಮುಗಿಸ್ಕೊಡಿ. ಖಂಡಿತ. ಓಕೆ. ಇಲ್ಲ, ಆಕ್ಚುಲಿ ಏನಾಗಿದೆ ಸರ್, ಈಗ ನಮ್ ಡೈರೆಕ್ಟರ್ ಹೇಳ್ದಾಗ ಕೂಡ ಸ್ಟಾರ್ಟಿಂಗ್ ಇವೆಲ್ಲ ಕೇಳಿದಾಗ ಪರ್ಮಿಷನ್ ತಗೊಂಡಿದ್ದಾರೆ, ಅವರ ಡಾಟರ್ ಕೈಲೇ ಎಲ್ಲ ತೋರಿಸಿದ್ರು ನಮ್ಗೆ. ಆಕ್ಚುಲಿ ಬೇಡ ಅಕ್ಷಯ್, ನೀವು ನಾಳೆ ಹೋಗಿ, ನೀವು ಡೈರೆಕ್ಟ್ ಮೋಹನ್ ಎಲ್ಲ ಹೋಗಿ ಒಂದು ಕೂತ್ಕೊಂಡು ಯಾವುದೇ ಕಾರಣಕ್ಕೂ ಮಾಡ್ಕೊಂಡ್ ಬನ್ನಿ. ನಾನು ಸ್ವಲ್ಪ ಹೇಳ್ತೀನಿ. ಸರಿ ಸರ್, ಖಂಡಿತ ಖಂಡಿತ ಡೈರೆಕ್ಟ್ ತಗೊಳ್ಳಿ. ಮೋಹನ್, ಈಗ ನಾನು ಒಂದೇ ಒಂದು ಪಾಯಿಂಟ್, ನೀವು ಇವರೇ ಬೇರೆ, ನೀವು ಪ್ರೊಡ್ಯೂಸರೇ ಬೇರೆ, ಈ ಬೆತ್ತನಗೆರೆ ಬೇರೆ ಅನ್ಕೊಂಡ್ವಿ. ಬಟ್ ನೀವೆಲ್ಲ ಸಂಬಂಧ ಏನು, ಎಲ್ಲ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಇರ್ಬೋದು, ಏನೇ ಇರ್ಬೋದು. ಆದರೆ ಒಂದು ಇದು ಇವತ್ತು ಪೇಪರ್ಗೆ ಬರಬಾರ್ದಾಗಿತ್ತು, ಇವತ್ತು ನಾವು ಟಿ ವಿ ಮುಂದೆ ಕೂತ್ಕೊಳ್ಳೇಬಾರ್ದಾಗಿತ್ತು. ಬಹುಶಃ ನಾನು ಅಕ್ಷಯ್ ಹತ್ರ ಕೇಳಿದೆ, ಪಿಕ್ಚರ್ ಆಲ್ಮೋಸ್ಟ್ ಮುಗ್ದೋಗಿದೆ ಅಂದಾಗ. ಇಷ್ಟು ಮುಗಿಸ್ಬಿಟ್ಟು ಆ ಅಮ್ಮನಿಗೆ ನೋವು ಕೊಡಬೇಡಿ, ನಿಮ್ಮ ದೊಡ್ಡಮ್ಮನಿಗೆ ನೋವು ಕೊಡಬೇಡಿ. ನೀವು ಹೋಗಿ ಖಂಡಿತ ಕೂಡಲೇ ಸೆಟ್ಲ್ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಧನ್ಯವಾದಗಳು ಅಕ್ಷಯ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಹಾಗೆ ನಿರ್ದೇಶಕ ಮೋಹನ್ ಅವರು ಕೂಡ ಈಗ ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಮೋಹನ್ ಅವರೇ ಧನ್ಯವಾದಗಳು. ಅಮ್ಮ, ಈಗ ನಿಮ್ಮ ಫೈನಲ್ ಒಂದು ಸ್ಟೆಪ್ ಏನ್ ತಗೊಳ್ತೀರಾ? ಈಗ ಅವ್ರು ಹೇಳ್ತಾ ಇದ್ರು ಮನೆಗೆ ಬಂದು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾತಾಡಿ. ನಾನು ಒಂದೇ ಒಂದು ಕನ್ಕ್ಲೂಡ್ ಮಾಡ್ತೀನಿ. ಖಂಡಿತ ಅಲ್ಲಮ್ಮ, ಒಂದು ಇದು ಬೇರೆಯವರಾಗಿದ್ರೆ ಅಲ್ಲ, ನಾನು ಒಂದು ನಿಮಿಷ ಹೇಳ್ತೀನಿ, ಕಾಮ ಕೇಳಿಸ್ಕೊಳ್ಳಿ ಅಮ್ಮ, ತಪ್ಪೇನಿಲ್ಲ. ಬೇರೆಯವರಾಗಿದ್ದರೆ ನಾನು ಇದು ಮಾತಾಡೋದೇ ಬೇರೆ ಇತ್ತು, ನೀವು ಪರ್ಮಿಷನ್ ಇಲ್ಲ ಹೆಂಗೆ ಮಾಡಿದ್ರಿ ಅಂತ ಕೇಳ್ತಿದ್ದೆ. ಆದರೆ ಈಗ ನೀವು ದಯವಿಟ್ಟು ನೀವು ಒಂದು ಎಲ್ಲರೂ ಏನೋ ಅವ್ರು ದೊಡ್ಡಮ್ಮ ಅಂತಾರೆ, ನಮ್ಮ ತಾಯಿ ಅಂತಾರೆ, ನಾನು ಅಲ್ಲೇ ಹೋಗ್ತೀನಿ ಅಂತ ಏನೋ ಒಂದು ಬಗೆಹರಿಸ್ಕೊಳ್ಳಿ ಅಮ್ಮ. ಅದು ನನ್ನ ಪರ್ಸನಲ್ ಅಮ್ಮ.
ನಾನು ಈ ಚೇಂಬರ್ ಜನ್ಮದಲ್ಲಿ ನಾನು ಪ್ರೊಡ್ಯೂಸರ್ ಈ ಜನ್ಮದಲ್ಲಿ ಅದು ಅರಿಯಲ್ಲ, ಸುಮ್ಮನಿರಿ, ನಿಮಗೆ ಗೊತ್ತಿಲ್ಲ. ಯಾಕಮ್ಮ, ಯಾಕೆ ಅಷ್ಟೊಂದು ನಿಮ್ಗೆ ಅವ್ರ ಬಗ್ಗೆ ದ್ವೇಷ ಯಾಕೆ ಅಂತ, ಅಥವಾ ಯಾಕೆ ಅವ್ರ ಬಗ್ಗೆ ನಿಮ್ಗೆ ಅಸಮಾಧಾನ? ನಮ್ಮದು ಹೆಣ್ಮಗಿನ ಭವಿಷ್ಯ ಕಳೆದು ಬಿಟ್ರು, ಸುಮ್ಮನಿರಿ ಮೇಡಮ್ ಅವರೇ, ನಮಗೆ ಬೇಡಿ. ಆ ಒಂದು ಕಾರಣಕ್ಕೆ ಬೇಡ ಅಂತೀರಾ ಅವರು? ಈಗ ನಿಮ್ಮ ಜೊತೆ ಬಂದು ಮಾತಾಡ್ತೀನಿ ಅಂತಿದ್ದಾರೆ, ನಿಮ್ಮನ್ನ ಕನ್ವಿನ್ಸ್ ನಾನು ಮಾಡ್ತೀನಿ. ಮನೆ ಬಾಕ್ಲು ಬಂದು ನಾನು ಬಡ್ದಾಕ್ಬಿಡ್ತೀನಿ, ನಾನು ಸೇರ್ಸಲ್ಲ ರೀ, ನಾನು ಗಲಾಟೆ ಮಾಡ್ತೀನಿ. ಬೇಕಿಲ್ಲ, ಕಣ್ಣಲ್ಲಿ ನೀರು ಹಾಕೋತೀನಿ, ತಾಯಿ ಕೈ ತುತ್ತು ಕೊಟ್ಟವರು ಎಲ್ಲ ಹೇಳ್ತಾ ಇದ್ದಾರೆ. ತಿಂದಿದ್ದಾಗೋಯ್ತು ಎಲ್ಲ, ಅದು ಮರ್ತಿದ್ದಾಗೋಯ್ತು, ಅದು ಬಿಟ್ಬಿಡಿ. ಇನ್ನು ಪಿಕ್ಚರ್ ಮಾಡ್ಕೊಡ್ದು ಅಷ್ಟು ನಮಗೆ ಬೇಕಾಗಿರೋದು. ಇಡೀ ಸಿನಿಮಾ ಮುಗಿಸಿದ್ದಾರೆ, ಈಗ ಕೋಟಿಗಳ ಗಟ್ಟಲೆ ದುಡ್ಡು ಹಾಕಿದ್ದಾರೆ. ದುಡ್ಡಿತ್ತು, ಬಂಡವಾಳ ಹಾಕಿ ಮಾಡವ್ರೆ, ಬಿಡಿ ಹೋಗ್ಲಿ. ದುಡ್ಡು ಹಾಕಿರೋರು ಕೂಡ ಲಾಯರ್ ಅಂತ ಹೇಳ್ತಾ ಇದ್ದಾರೆ, ರೂಲ್ಸ್ ಪ್ರಕಾರನೇ ಹೋಗ್ತಿದ್ದೀನಿ ಅಂತಿದ್ದಾರೆ. ಕೋರ್ಟಲ್ಲಿ ಏನು ತೀರ್ಪು ಕೊಡ್ತಾರೋ ಅದೇ ಬಿಡಿ ಮೇಡಮ್. ಕೋರ್ಟ್ಗೆ ಹೋದ್ಮೇಲೆ ಏನಾಗುತ್ತೆ ಅದು ನಮಗೆ ಗೊತ್ತಿಲ್ಲ. ಆದರೆ ಸಂಬಂಧ ಇರೋದ್ರಿಂದ ನಾನು ಇಷ್ಟೆಲ್ಲ ಹೇಳಿದೆ. ಬೇಡಿ ಸುಮ್ಮನೆ. ಇವರು ಕೋರ್ಟ್ಗೆ ಹೋಗ್ಲಿ, ಅವರು ಕೋರ್ಟ್ಗೆ ಹೋಗ್ಲಿ, ನಾವು ಅದು ಬಗ್ಗೆ ಅಲ್ಲ. ಆದರೆ ಸಂಬಂಧ ಅನ್ನೋ ಒಂದೇ ಕಾರಣಕ್ಕೆ ನಾನು ಅಮ್ಮನ ನಾನು ಭಾಳ ರಿಕ್ವೆಸ್ಟ್ ಮಾಡಿದೆ. ಪಿಕ್ಚರ್ ಮುಗ್ದೋಗ್ಬಿಟ್ಟಿದೆ, ಏನೋ ಕಾಲ್ಬಾಗನ ಸರ್ ನಾವೇ ಚೇಂಬರ್ ಕರ್ಸೋಣ, ಮಾತಾಡೋಣ ಅನ್ನೋದು ಬೇರೆ ಸಪ್ರೇಟು. ಆದರೆ ಇವಾಗ ಪಿಕ್ಚರ್ ಮುಗ್ದೋದ್ಮೇಲೆ ಏನೋ ಕೂತ್ಕೊಂಡು ಸಂಧಾನ ಮಾಡಲೇಬೇಕು, ಅವರೇ ಅನುಕೂಲ ಮಾಡಿಕೊಡ್ಬೋದು. ನಾವು ಆ ಥರ ಮಾಡೋಕ್ಕೋದ್ರೆ ನಮ್ಮ ಹೆಣ್ಮಕ್ಳು ಬಂದು ನಾನು ಸತ್ತಾಗ ಮುಣ್ಣು ಹಾಕಲ್ಲ, ಬಿಡಿ, ಇದಕ್ಕೆ ನೀವು ತಲೆ ಹಾಕ್ಬಿಡಿ. ಒಟ್ಟಿನಲ್ಲಿ ನೀವು ಇವಾಗ ಹೈಕೋರ್ಟ್ಗೆ ಹೋಗ್ತೀರಾ, ಸಿನಿಮಾ ಸ್ಟಾಪ್ ಮಾಡಬೇಕು ಅನ್ನೋದೇ ನಿಮ್ಮ ನಿರ್ಧಾರ ಆಗ್ಬಿಟ್ಟಿದೆ. ಸರಿ ಅಮ್ಮ, ಕಾರ್ಯಕ್ರಮಕ್ಕೆ ಬಂದಕ್ಕೆ ಧನ್ಯವಾದಗಳು ನಿಮಗೆ. ಸರ್, ನೀವು ಕೂಡ ಈ ಒಂದು ವಿಷಯದಲ್ಲಿ ಏನಾಗಬಹುದು ಅಂತ ನಿಮ್ಮ ಒಂದು ಇದು ಇಲ್ಲಮ್ಮ, ನನ್ನ ಅನ್ನಿಸ್ತದೆ. ಯಾಕಂದರೆ ಇದು ಸಂಬಂಧ ದೊಡ್ಡಮ್ಮ ಮಗ ಆ ಥರ ಇಲ್ಲಿ ಇವತ್ತೇನೋ ಕೂತ್ಕೊಂಡು ಯಾರೋ ರಾಜಿ ಮಾಡಿ ಏನೋ ಇವ್ರ ಮಗಳೋ ಹೋಗ್ಬೋದು, ಇಲ್ಲ ಅವ್ರ ತಾಯಿ ಬರ್ಬೋದು, ಏನೋ ಆಗಿ ಒಂದು ಸೆಟ್ಲ್ ಆಗುತ್ತೆ ಅಂತ ನನ್ನ ಭಾವನೆ. ನಿಮ್ಮ ಭಾವನೆ ಯಾಕೆಂದ್ರೆ ಈಗಾಗಲೇ ಪಿಕ್ಚರ್ ಮುಗಿದೋಗಿದೆ. ಅದಕ್ಕೆ ಈ ಅಮ್ಮನಿಗೆ ಹೇಳಿದ್ದು ಏನಂದ್ರೆ ಅವ್ರ ಮಗಳಿಗೇನೋ ಭಾಳ ಹಾಳಾಗಿದೆ ಅಂತ ಹೇಳ್ತಿದ್ರು. ಆ ಒಂದು ಸೆಟ್ರೇಟ್ ಮಾಡಿದ್ರೆ ಬಹುಶಃ ಅದು ಎಲ್ಲ ಸೆಟ್ರೇಟ್ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಒಳ್ಳೇದಾಗ್ಲಮ್ಮ, ಅಷ್ಟೇ. ಒಟ್ಟಿನಲ್ಲಿ ಮೋಹನ್ ಗೌಡ ಅವರು ಹಾಗೆ ಲಕ್ಷ್ಮಮ್ಮ ಅವರ ನಡುವೆ ಇರುವಂಥ ವೈಮನಸ್ಸು ಇತ್ಯರ್ಥ ಆಗತ್ತಾ? ಹಾಗೆ ಬೆತ್ತನಗೆರೆ ಸಿನಿಮಾ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿಬಿಟ್ಟಿದೆ, ಇನ್ನೇನು ಸಾಂಗ್ ಶೂಟಿಂಗ್ ಮಾತ್ರ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ಕೋಟಿಗಟ್ಟಲೆ ಖರ್ಚು ಮಾಡಿ ನಿರ್ಮಾಪಕ ಸ್ವಾಮಿ ಅವರು ಸಿನಿಮಾ ಕೂಡ ನಿರ್ಮಾಣ ಮಾಡಿದ್ದಾರೆ. ಆದರೆ ಲಕ್ಷ್ಮಮ್ಮ ಅವರು ಯಾವುದೇ ಕಾರಣಕ್ಕೂ ಮನೆ ಬಾಗಿಲಿಗೂ ಬರಕ್ಕೆ ಬಿಡಲ್ಲ, ಬಡ್ದು ಹಾಕ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ರು. ಈಗ ಮುಂದಿನ ಒಂದು ಹಂತ ಹೇಗೆ ಆಗತ್ತೆ ಅನ್ನೋದನ್ನು ನಾವು ನೋಡೋಣ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ, ರೀಲ್ ಬೆತ್ತನಗೆರೆ ವರ್ಸಸ್ ರಿಯಲ್ ಬೆತ್ತನಗೆರೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.